Hello students, this is Ragini Chandrasekhar and this is your cost class. Today we'll continue the types of cost. In the last video I explained till 12, that is till variable cost. Today we'll start from a opportunity cost. Okay. Opportunity cost, we'll see the meaning first. The maximum possible alternative income that is earned if the resources are applied to some alternative use. That means, in other words, opportunity cost is the cost of selecting one course of action in terms of opportunities which are given up to carry out that course of action. See, the opportunity cost is possible to explain in the two sense, that is in the positive sense and also in the negative sense. In the positive sense, the cost which is saved, or the cost advantage which was happened because of selecting the best possible opportunity, and in the negative sense, the extra cost or the cost loss that happened because of selecting a worst opportunity among the selection or among the choice. Okay, I'll explain here. Now, opportunity cost is the cost or the expenses incurred for selecting a best opportunity, or the cost saved which is done because, or which is actually earned because of selecting a best opportunity. ಅಂದರೆ ಈಗ ನಿಮಗೆ ಸಿಂಪಲ್, ನಾನು ನಿಮಗೆ ಎಕ್ಸಾಂಪಲ್ ಥ್ರೂ ಕೊಡೋದಾದರೆ, ಹೇಗೆ ಬರ್ತೀರಾ ನೀವು ಮನೆಯಿಂದ? ಒಂದಾ ಬಸ್ಸಲ್ಲಿ ಬರ್ತೀರಾ, ಇಲ್ಲ ನಿಮ್ಮ ಓನ್ ವೆಹಿಕಲಲ್ಲಿ ಬರ್ತೀರಾ, ಅಥವಾ ಏನು ಹೈಯರ್ ವೆಹಿಕಲನ್ನು ಹೈರ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಆಟೋ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ವೆಹಿಕಲನ್ನು ಹೈರ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂದರೆ ದೇರ್ ಆರ್ ಡಿಫ್ರೆಂಟ್ ಅಪಾರ್ಚುನಿಟೀಸ್ ಆರ್ ಆಲ್ಟರ್ನೇಟಿವ್ಸ್ ಅಲ್ವಾ? ಬೇರೆ ಬೇರೆ ನಿಮಗೆ ಆಲ್ಟರ್ನೇಟಿವ್ಸ್ ಅವೈಲೇಬಲ್ ಇದೆ. ಓಕೆ, ಸೊ ಈ ಆಲ್ಟರ್ನೇಟಿವ್ನ ಸೆಲೆಕ್ಟ್ ಮಾಡೋದ್ರಿಂದ ಏನಾದರೂ ಕಾಸ್ಟ್ ಲಾಸ್ ಕ್ರಿಯೇಟ್ ಆದರೆ ಅದು ನೆಗೆಟಿವ್ ಸೆನ್ಸ್ನ ಅಪಾರ್ಚುನಿಟಿ ಕಾಸ್ಟ್ ಆಗುತ್ತೆ. ಅಥವಾ ಯಾವುದಾದ್ರೂ ಒಂದು ಬೆಸ್ಟ್ ಪಾಸಿಬಲ್ ಆಲ್ಟರ್ನೇಟಿವ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಾಸ್ಟ್ ಪ್ರಾಫಿಟ್ ಅಂತ ಹೇಳಿದರೆ ಸ್ವಲ್ಪ ಕಾಸ್ಟ್ ಸೇವ್ ಆಯಿತು ಅಂತ ಆದರೆ ಅದು ಪಾಸಿಟಿವ್ ಸೆನ್ಸಲ್ಲಿ ಅಪಾರ್ಚುನಿಟಿ ಕಾಸ್ಟ್ ಆಗುತ್ತೆ. ಓಕೆನಾ? ಈಗ ಹೇಳ್ತೀನಿ ನೋಡಿ, ನೀವು ನಿಮ್ಮ ಓನ್ ವೆಹಿಕಲಲ್ಲಿ ಬರ್ತಾ ಇದ್ದೀರಾ. ಓನ್ ವೆಹಿಕಲಲ್ಲಿ ಬರೋದ್ರಿಂದ ಟೈಮು ಸೇವ್ ಮಾಡ್ಕೋತಾ ಇದ್ದೀರಾ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಸ್ವಲ್ಪ ಮಟ್ಟಿನ ಕಾಸ್ಟ್ ಸೇವ್ ಆಗುತ್ತೆ, ಹೌದಲ್ವಾ? ಸೊ ಆ ಕಾಸ್ಟ್ ಸೇವ್ ಆಗ್ತಾ ಇದೆ ಅಂತ ಆದರೆ ಯು ಹ್ಯಾವ್ ಸೆಲೆಕ್ಟೆಡ್ ಅ ಬೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ ಆರ್ ದ ಬೆಸ್ಟ್ ಪಾಸಿಬಲ್ ಆಲ್ಟರ್ನೇಟಿವ್ ಎಮಂಗ್ ದ ಅವೈಲೇಬಲ್ ಅಂತಾಯಿತು. ಈಗ ನೀವು ಓನ್ ವೆಹಿಕಲನ್ನು ತೊಗೊಂಬರ್ತಾ ಇಲ್ಲ, ನಡ್ಕೊಂಡು ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲಿಯೂ ಸಹ ನಿಮಗೆ ವ್ಯಾಲ್ಯೂ ವೈಸ್ ಕಾಸ್ಟ್ ಏನಾಗುತ್ತೆ, ಸೇವ್ ಆಗುತ್ತೆ. ಅಂತ ಹೇಳಿದ್ರೆ ನೀವು ಹಣನ ಉಳಿಸ್ತಾ ಇರ್ತೀರ, ಬಟ್ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಬರೀ ಕಾಸ್ಟ್ನ ವೇದಲ್ಲಿ ಅಥವಾ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ನ ವೇದಲ್ಲಿ ನೀವು ಅದನ್ನು ಥಿಂಕ್ ಮಾಡ್ತಾ ಇದ್ದರೆ, ಇಟ್ ಈಸ್ ಅ ಬೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ. ಬೇಗ ಹೊರಟಿದ್ದೀರಿ ಮನೆಯಿಂದ ಅಂತ ಹೇಳಿದರೆ ಒಂದು ಸ್ವಲ್ಪ ಎಕ್ಸಸೈಸು ಆಗುತ್ತೆ ಆ್ಯಂಡ್ ಅಗೇನ್ ಕಾಸ್ಟು ಸೇವ್ ಆಗುತ್ತೆ, ಬೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ ಆಗುತ್ತೆ. ಆದರೆ ಯಾವಾಗ ನಿಮಗೆ ಟೈಮ್ ಇರೋದಿಲ್ಲ ಆ ಮೊಮೆಂಟಲ್ಲಿ ಅದು ಅಪಾರ್ಚುನಿಟಿ ಕಾಸ್ಟ್ ಅಂತ ಹೇಳಲಿಕ್ಕಾಗೋದಿಲ್ಲ. ಆಲ್ದೋ ಯು ಹ್ಯಾವ್ ಸೇವ್ಡ್ ಮನಿ, ಯು ಹ್ಯಾವ್ ವೇಸ್ಟೆಡ್ ಯುವರ್ ಟೈಮ್ ಬೈ ವಾಕಿಂಗ್. ಕರೆಕ್ಟ್? ಅರ್ಥ ಆಯ್ತಾ? ಈಗ ಅದೆರಡನ್ನೂ ಬಿಟ್ಟು ನಿಮ್ಮ ಮನೇಲಿ ನಿಮ್ಮದೇ ಆದ ಓನ್ ವೆಹಿಕಲ್ ಇದ್ದು ಸಹ ಭಾಳ ಏನು ದೂರ ಎಲ್ಲ ವಾಕೆಬಲ್ ಎಕ್ಸ್ಟೆಂಟಲ್ಲೂ ಇದ್ದು ಕಾಲೇಜ್, ಬಟ್ ಸ್ಟಿಲ್ ಯು ಹ್ಯಾವ್ ಹೈರ್ಡ್ ಆಟೋ ಅಥವಾ ಬೇರೆ ಯಾವುದೋ ಹೈಯರ್ ವೆಹಿಕಲನ್ನು ಹೈರ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆವಾಗ ಏನಾಗುತ್ತೆ, ಅಪಾರ್ಚುನಿಟಿ ಕಾಸ್ಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕಾಸ್ಟ್ ಕ್ರಿಯೇಟ್ ಆಗುತ್ತೆ, ಕಾಸ್ಟ್ ಲಾಸ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಪಾಕೆಟ್ ಮನಿಯಿಂದ ಮತ್ತೊಂದಷ್ಟು ಎಕ್ಸ್ಟ್ರಾ ಖರ್ಚಾಗುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ದಟ್ ಈಸ್ ಅ ಕಾಸ್ಟ್ ಲಾಸ್. ದಟ್ ಈಸ್ ಅ ಕಾಸ್ಟ್ ಲಾಸ್ ವಿಚ್ ಈಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಸೆಲೆಕ್ಟಿಂಗ್ ಅ ವರ್ಸ್ಟ್ ಅಪಾರ್ಚುನಿಟಿ, ವರ್ಸ್ಟ್ ಆಲ್ಟರ್ನೇಟಿವ್. ಸರಿನಾ? ಸೊ ಈ ರೀತಿ ಪ್ರತಿಯೊಂದು ಸಾರಿನೂ ಕಾಸ್ಟ್ ಅಕೌಂಟಿಂಗಲ್ಲಿ ಅಥವಾ ಒಂದು ಆರ್ಗನೈಸೇಷನಲ್ಲಿ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಅವೈಲೇಬಲ್ ಇರುತ್ತೆ. ಮೋರ್ ದೆನ್ ಒನ್ ಏನು ಚಾಯ್ಸ್ ಇರುತ್ತೆ. ಆವಾಗ ನಿಮಗೆ ಆಲ್ಟರ್ನೇಟಿವ್ಸ್ ಕ್ರಿಯೇಟ್ ಆಗುತ್ತೆ. ಅಮಂಗ್ ಆಲ್ಟರ್ನೇಟಿವ್ ದ ಸೆಲೆಕ್ಷನ್ ರಿಸಲ್ಟ್ಸ್ ಏನೋ ಲಾಸ್ ಆರ್ ಅ ಪ್ರಾಫಿಟ್. ಅಂದರೆ ನೀವು ಗುಡ್ ಸೆಲೆಕ್ಷನ್ ಮಾಡಿದ್ದೀರಿ ಅಂದರೆ ಅಪಾರ್ಚುನಿಟಿ ಕಾಸ್ಟ್ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಸೆನ್ಸ್ನಲ್ಲಿ ಅಪಾರ್ಚುನಿಟಿ ಕಾಸ್ಟ್ ಕ್ರಿಯೇಟ್ ಆಯ್ತೀವಂತೀವಿ. ಒಂದು ವೇಳೆ ವರ್ಸ್ಟ್ ಆಲ್ಟರ್ನೇಟಿವ್ ಸೆಲೆಕ್ಟಿಂದ ಕಾಸ್ಟ್ ಲಾಸ್ ಕ್ರಿಯೇಟ್ ಆಗಿದ್ದಿದ್ರೆ ಅದನ್ನು ನೆಗೆಟಿವ್ ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ.
ಗೊತ್ತಾಯ್ತಾ? ಒನ್ಸ್ ಅಗೇನ್ ಈಗ ನನ್ನ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅಲ್ವಾ? ಒಂದ್ಸರಿ ವರ್ಡನ್ನು ಫಾಲೋ ಮಾಡಿ. ಇನ್ ಅದರ್ ವರ್ಡ್ಸ್, ಅಪಾರ್ಚುನಿಟಿ ಕಾಸ್ಟ್ ಇಸ್ ದ ಕಾಸ್ಟ್ ಆಫ್ ಸೆಲೆಕ್ಟಿಂಗ್ ಒನ್ ಕೋರ್ಸ್ ಆಫ್ ಆ್ಯಕ್ಷನ್ ಇನ್ ಟರ್ಮ್ಸ್ ಆಫ್ ಅಪಾರ್ಚುನಿಟೀಸ್ ವಿಚ್ ಆರ್ ಗಿವನ್ ಅಪ್ ಟು ಕ್ಯಾರಿ ಔಟ್ ದ್ಯಾಟ್ ಕೋರ್ಸ್ ಆಫ್ ಆ್ಯಕ್ಷನ್. So totally the cost which is arises because of selecting the particular opportunity which is given up to carry out that course of action. ಆ ಕೋರ್ಸ್ ಆಫ್ ಆ್ಯಕ್ಷನ್ ಫಿನಿಷ್ ಮಾಡಲಿಕ್ಕೆ ಸಿಕ್ಕಿರುವಂಥ ಅಪಾರ್ಚುನಿಟೀಸಲ್ಲಿ ಯಾವ ಅಪಾರ್ಚುನಿಟೀಸನ್ನು ಸೆಲೆಕ್ಟ್ ಮಾಡಿದ್ದೀರಾ ಅದರಿಂದ ಕ್ರಿಯೇಟ್ ಆಗಿರುವಂಥ ಕಾಸ್ಟ್ ಜೊತೆಗೆ ಅದರ್ ಆಲ್ಟರ್ನೇಟಿವ್ಸ್ ಅವೈಲೇಬಲ್ ಇರುವಂತಹ ಇರೋದರ ಕಾಸ್ಟನ್ನು ಕಂಪೇರ್ ಮಾಡಿ ನಾವು ಅಪಾರ್ಚುನಿಟಿ ಕಾಸ್ಟಲ್ಲಿ ಹೇಳ್ತೀವಿ. ಸರಿನಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈಸ್ ಅ ಕಂಟ್ರೋಲೆಬಲ್ ಕಾಸ್ಟ್. ಇದ್ರ ಬಗ್ಗೆ ಬಹುಶಃ ಎಕ್ಸ್ಪ್ಲನೇಷನ್ ಬೇಡ ಅಷ್ಟೆಲ್ಲ. ಇಫ್ ದ ಕಾಸ್ಟ್ ವಿಚ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಮ್ಯಾನೇಜಿಂಗ್ ಪ್ರಾಪರ್ಲಿ ಎಟ್ ಅ ಗಿವನ್ ಆರ್ಗನೈಸೇಷನಲ್ ಲೆವೆಲ್, that is a controllable cost. Means maximum possible internal control ಸಿಸ್ಟಮನ್ನು ಅಪ್ಲೈ ಮಾಡೋದ್ರ ಮೂಲಕ ಅಥವಾ ಟು ಸಮ್ ಎಕ್ಸ್ಟೆಂಟ್ ನೋ ಸೀರಿಯಸ್ ಸ್ಟೆಪ್ಸ್ ಟು ಬಿ ಟೇಕನ್, ಅ ಬಿಟ್ ಕಂಟ್ರೋಲ್ ಓವರ್ ದ ಎಕ್ಸಿಸ್ಟಿಂಗ್ ಕಂಟ್ರೋಲ್. ಅಂದರೆ ಈಗಿರೋ ಕಂಟ್ರೋಲಿಗೆ ಹೋಲಿಸಿದ್ರೆ ಒಂದು ಸ್ವಲ್ಪ ಜಾಸ್ತಿ ಟೈಟ್ ಮಾಡೋದ್ರಲ್ಲಿ ನಮಗೆ ಸ್ವಲ್ಪ ಕಾಸ್ಟ್ ಸೇವ್ ಆಗುತ್ತೆ. ಅದನ್ನು ನಾವು ಕಂಟ್ರೋಲೆಬಲ್ ಕಾಸ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಂಡೈರೆಕ್ಟ್ ಲೇಬರ್, ಪವರ್ ಕಾಸ್ಟ್, ಹೌದಲ್ವಾ? ಸಿಂಪ್ಲಿ ಮನೇಲಿ ಹೇಳ್ತಾರೆ ಹೋದಲ್ಲೆಲ್ಲ ಫ್ಯಾನ್ ಹಾಕ್ಕೊಂಡು ಲೈಟ್ ಹಾಕ್ಕೊಂಡು ಬರ್ತೀರಿ. ಸೊ ವಾಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ದ್ಯಾಟ್ ನೆಗ್ಲಿಜೆನ್ಸಿ ಪವರ್ ಕಾಸ್ಟ್ ಇನ್ಕ್ರೀಸಸ್. ಹೌದಾ? ಅದೇ ನೀವು ಆರ್ಗನೈಸೇಷನಲ್ಲಿ ಹೇಳೋದಾದರೆ ಸುಮ್ಮನೆ ಪ್ರೊಡಕ್ಷನ್ ಹವರ್ ಅಲ್ಲದೆ ಇರುವಂಥ ಹವರಲ್ಲಿ ಮೆಷಿನರಿನ ರನ್ನಲ್ಲಿ ಇಡೋದ್ರಿಂದ ಪವರ್ ಕಾಸ್ಟ್ ಕ್ರಿಯೇಟ್ ಆಗುತ್ತೆ. ಅಥವಾ ಲೇಬರ್ ಏನು ಗ್ರೇಟೆಸ್ಟ್ ಎಕ್ಸ್ಟೆಂಟಲ್ಲಿ ಇನ್ವಾಲ್ವ್ ಆಗದೆ ಇದ್ದರೆ, 100% ಎಕ್ಸ್ಟೆಂಟಲ್ಲಿ ಲೇಬರ್ ಫೋರ್ಸನ್ನು ಎಂಗೇಜ್ ಮಾಡಲಿಲ್ಲ ಅಂತ ಹೇಳಿದರೆ ಇಂಡೈರೆಕ್ಟ್ ಲೇಬರ್ಗಳು ಅಥವಾ ಐಡಲ್ ಹವರ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದ್ರ ಮೂಲಕ ನಮಗೆ ಒಂದಷ್ಟು ಕಾಸ್ಟ್ ಬೆನಿಫಿಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗಳನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ ಕಾಲ್ಡ್ ಕಂಟ್ರೋಲೆಬಲ್ ಕಾಸ್ಟ್. ದಟ್ ಈಸ್ ಪಾಸಿಬಲ್ ಟು ಕಂಟ್ರೋಲ್. ಅದು ನಮಗೆ ಎಕ್ಸ್ಟ್ರಾಡಿನರಿ ಏನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಎಕ್ಸ್ಟ್ರಾಡಿನರಿ ಎಫರ್ಟ್ ಏನು ಬೇಕಾಗಿಲ್ಲ. ಇಟ್ ಈಸ್ ಪಾಸಿಬಲ್ ಟು ಕಂಟ್ರೋಲ್ ವಿತ್ ದ ಸಿಂಪಲ್ ಮೆಜರ್ಸ್ ಆರ್ simple rules which is formulated in the operating level. Got this? Next one is a non-controllable cost. Yeah, that exactly opposite to the controllable cost. The costs which are not controlled at any level of managerial supervision. Yeah, I'll give an example of this closure during the COVID period. This is non-controllable cost because the government has pronounced the shutdown of factories on those periods ಅಲ್ವಾ? ಏನು ಶಟ್ಡೌನ್ ಮಾಡಿ ಫ್ಯಾಕ್ಟ್ರೀಸ್, ಕಾಲೇಜಸ್ ಆರ್ ಎಲ್ಲ ಏನು ಸೆಕ್ಟರ್ ಕ್ಲೋಸ್ ಡೌನ್ ಆಗಿತ್ತು ಆ ಮೂಮೆಂಟಲ್ಲಿ. ದಟ್ ಈಸ್ ನಾಟ್ ಪಾಸಿಬಲ್. ಅಲ್ಲಿ ಕಾಸ್ಟ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸಮ್ ಟೈಮ್ ದ ವೇಜಸ್ ಆಫ್ ಅ ವರ್ಕರ್, ಸ್ಯಾಲ್ರೀಸ್ ಆಫ್ ಅ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್ ಆರ್ ರೆಂಟ್ ಆಫ್ ಅ ಬಿಲ್ಡಿಂಗ್, ಪವರ್ ಬಿಲ್, ಸಮ್ ಟೈಮ್ ಅಂದರೆ ಮಿನಿಮಮ್ ಪವರ್ ಕನ್ಸಂಪ್ಷನ್ಗೆ ಪೇ ಮಾಡುವಂಥ ಪವರ್ ಬಿಲ್, ಇವೆಲ್ಲ ರನ್ ಆಗ್ತಾ ಇರುತ್ತೆ. ಬಟ್ ವಿ ಕಾಂಟ್ ಕಂಟ್ರೋಲ್ ಓವರ್ ದ್ಯಾಟ್ ಬಿಕಾಸ್ ದಿಸ್ ಈಸ್ ನಾನ್ ಕಂಟ್ರೋಲೆಬಲ್. ಇದೆಲ್ಲ ರನ್ನಿಂಗ್ ಕಾಸ್ಟ್ ಅಂತ ಕರಿತೀವಿ ನಾವು. ರನ್ನಿಂಗ್ ಕಾಸ್ಟ್ ಎಟ್ ದ ಟೈಮ್ ಆಫ್ ಅ ಕ್ಲೋಜರ್ ಆಫ್ ಇಂಡಸ್ಟ್ರಿ ಆಲ್ಸೋ ಇಟ್ ರನ್ಸ್ ಟು ಅ ಸಮ್ ಎಕ್ಸ್ಟೆಂಟ್. ಕರೆಕ್ಟ್? ಸೊ ಅದನ್ನು ನಾವು ನಾನ್ ಕಂಟ್ರೋಲೆಬಲ್ ಕಾಸ್ಟ್ ಅಂತ ಕರಿತೀವಿ. ಸೊ ದಿಸ್ ಟೈಪ್ ಆಫ್ ಅ ಕಾಸ್ಟ್, ನಾನ್ ಕಂಟ್ರೋಲೆಬಲ್ ಕಾಸ್ಟ್, ಈಸ್ ನಾಟ್ ಪಾಸಿಬಲ್ ಟು ಕಂಟ್ರೋಲ್ at any level of managerial supervision. The better or extreme level of a managerial supervision or an internal control system, the different layer or a very rigid internal control system also can't control this non-controllable cost. Got this? Next one is a inputted cost or a notional cost. Yeah, this is an attractive type of a cost. You may not heard about this. You know this, but this name you may not heard. That is a notional. Notional is a completely a cost accounting word. Okay, the cost which are not actually incurred but considered in a cost account are called as a notional cost. It is not out of pocket cost, or it actually these type of a cost is not at all incurred. ಅದು ಇನ್ಕರ್ರೇ ಆಗಿರೋದಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾವ ಟೈಪ್ ಆಫ್ ಅ ಕಾಸ್ಟ್ ಅಂತ. ಫಾರ್ ಅ ನೋಷನಲ್ ಕಾಸ್ಟ್ ವಿ ಹ್ಯಾವ್ ಅ ಡೆಫಿನೇಷನ್ ಫ್ರಮ್ ICMA London also. The value of benefit where no actual cost is incurred but the benefit it is assumed as a taken, or benefit or the cost it is assumed as expended.
See, I'll give an example here. Notional depreciation, which is fully written off in respect of asset, but still having some useful life. I'll give an example of a computer which is installed in a IT section of the organization. Life of a computer is it is stated as a 5 years. Okay, let it be 6 years. Okay, whether only the 6 year is the utilization of that particular computer, that is, if the computer is in a working condition, that is also carried for a 7th 8th 9th 10th year also, right? ಹೌದಲ್ವಾ? ಒಂದು ಕಂಪ್ಯೂಟರ್ ಅಂದ ತಕ್ಷಣ 6 ವರ್ಷ ಯೂಸ್ ಮಾಡಲಿಕ್ಕಾಗುತ್ತೆ ಅಂತ ಇದೆಯಾ? ಇಲ್ಲ. ಬಟ್ ನಾವು ಏನು ಮಾಡ್ತೀವಿ, ಯೂಸ್ಫುಲ್ ಲೈಫ್ ಡೆಪ್ರಿಷಿಯೇಷನನ್ನು ಚಾರ್ಜ್ ಮಾಡಬೇಕಾದ್ರೆ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಯೂಸ್ಫುಲ್ ಲೈಫನ್ನ ಕನ್ಸಿಡರ್ ಮಾಡಿರ್ತೀವಿ, 6 ಇಯರ್ಸ್ ಅಂತ ಡಿವೈಡ್ ಮಾಡಿರ್ತೀವಿ, ಆ್ಯಂಡ್ ಆ್ಯಸ್ ಅ ರಿಸಲ್ಟ್ ದ ಕಂಪ್ಲೀಟ್ ವ್ಯಾಲ್ಯೂ ಆಫ್ ದ ಅಸೆಟ್ ಈಸ್ ರಿಯಂಬರ್ಸ್ಡ್ ವಿನ್ ಇನ್ 6 ಇಯರ್ ಅಕಾರ್ಡಿಂಗ್ ಟು ಅವರ್ ಡೆಪ್ರಿಷಿಯೇಷನ್ ಫಾರ್ಮುಲಾ. ಕರೆಕ್ಟ್ ಅಲ್ವಾ? ಆ ಫಾರ್ಮುಲಾ ಪ್ರಕಾರ ನಾವು ಹಾಗೆ ಮಾಡ್ತೀವಿ. 6 ವರ್ಷದಲ್ಲಿ ನನಗೆ ಅಷ್ಟರದ್ದು ಸಹ ಡೆಪ್ರಿಷಿಯೇಷನನ್ನು ಕಂಪ್ಲೀಟಾಗಿ ರಿಟರ್ನ್ ಆಫ್ ಮಾಡಿರ್ತೀನಿ. So there is nothing to carry forward for the 7th year or 8th year in the form of a depreciation. But still, in the 7th year also, we will give a provision for a depreciation. In the 8th year also, we are giving a provision for the same. That means what? That are all notional. Actually, such expenses will not incur or is not at all there, but we'll give a provision in our accounts relating to such expenses. ಓಕೆ, ಗೊತ್ತಾಯ್ತಲ್ವಾ? ಡೆಪ್ರಿಷಿಯೇಷನ್ ರಿಲೇಟೆಡ್ ಎಕ್ಸಾಂಪಲು. ಆ್ಯಂಡ್ ನೋಷನಲ್ ರೆಂಟ್ ಈಸ್ ಚಾರ್ಜ್ ಆನ್ ಓನ್ ಪ್ರಿಮೈಸಸ್. ಐ ಆಮ್ ಅ ಓನರ್ ಆಫ್ ದ ಬಿಲ್ಡಿಂಗ್, ಬಟ್ ಸ್ಟಿಲ್ ಐ ಆಮ್ ಗಿವಿಂಗ್ ಅ ಪ್ರೊವಿಷನ್ ಫಾರ್ ಅ ರೆಂಟ್. ವೆದರ್ ಐ ಆಮ್ ಗಿವಿಂಗ್ ಅ ರೆಂಟ್ ಫಾರ್ ಮೈ ಸೆಲ್ಫ್, ನಾನು ನನ್ನದೇ ಬಿಲ್ಡಿಂಗಿಗೆ ನಾನು ರೆಂಟ್ ಕೊಟ್ಕೋತೀನಾ? ಇಲ್ಲ. ಆದರೂ ಸಹ ನಾವೇನು ಮಾಡ್ತೀವಿ, ರೆಂಟ್ ಅಂತ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇದನ್ನು ನಾವು ನೋಷನಲ್ ಕಾಸ್ಟ್ ಅಂತ ಕರಿತೀವಿ. ಸಿ, ಪ್ರೊವಿಷನ್ ಫಾರ್ ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲ್, ಬಟ್ ಆ್ಯಕ್ಚುಲಿ ನೋ ಇಂಟ್ರೆಸ್ಟ್ ಇಸ್ ಪೇಯ್ಡ್. ನಾನೇ ಇನ್ವೆಸ್ಟ್ ಮಾಡಿರ್ತೀನಿ ಕ್ಯಾಪಿಟಲನ್ನು, ಆ್ಯಂಡ್ ಅದಕ್ಕೆ ಕ್ಯಾಪಿಟಲಿಗೆ ಇಂಟ್ರೆಸ್ಟು ಅಂತ ನಾನು ಫೈನಾನ್ಷಿಯಲ್ ರಿಪೋರ್ಟಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಇಂಟ್ರೆಸ್ಟನ್ನು ನಾನು ತೊಗೊಂಡಿರೋದಿಲ್ಲ. ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ನೋಷನಲ್ ಕಾಸ್ಟ್ ಮೀನ್ಸ್ ಇನ್ಪುಟೆಡ್ ಕಾಸ್ಟ್. ದೀಸ್ ಕಾಸ್ಟ್ಸ್ ಆರ್ ಇನ್ಪುಟೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಬಟ್ ಆ್ಯಕ್ಚುಲಿ ನಾಟ್ ಎಟ್ ಆಲ್ ಇನ್ಕರ್ಡ್. ಓಕೆ, these costs are not actually paid off, or that expenses actually not ಹ್ಯಾಪನ್, ಅದು ಆಗಿರೋದಿಲ್ಲ, ಅಥವಾ ಅದರ ಇನ್ಕರೆನ್ಸ್ ಕ್ರಿಯೇಟ್ ಆಗಿರೋದಿಲ್ಲ. ಬಟ್ ನಾವೇನು ಮಾಡ್ತೀವಿ, ಅದನ್ನು ಆಗಿದೆ ಅಂತ ತೋರಿಸ್ತೀವಿ. ಸರಿನಾ? ಸೊ ಇದನ್ನು ನಾವು ನೋಷನಲ್ ಅಥವಾ ಇನ್ಪುಟೆಡ್, ಸುಳ್ಳು ಅಂತ ಕರಿತೀವಿ. ಇನ್ಪುಟೆಡ್ ಅಂದರೆ ಇನ್ಪುಟ್ ಮಾಡಿರ್ತೀವಿ ಬಟ್ ಆ್ಯಕ್ಚುಲಿ ಅದು ಕ್ರಿಯೇಟ್ ಆಗಿರೋದಿಲ್ಲ, ಅದನ್ನು ನೋಷನಲ್ ಕಾಸ್ಟ್ ಅಥವಾ ಇನ್ಪುಟೆಡ್ ಕಾಸ್ಟ್. ಅರ್ಥ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಈಸ್ ಅ ಜಾಯಿಂಟ್ ಕಾಸ್ಟ್ ಆರ್ ಅ ಕಾಮನ್ ಕಾಸ್ಟ್. ಇದ್ರ ಬಗ್ಗೆ ಐಡಿಯಾ ಇದೆ ಅಂತ ಅನಿಸುತ್ತೆ ನನಗೆ, ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ನಿಮ್ಮ ಫೈನಾನ್ಷಿಯಲ್ ಅಕೌಂಟಿಂಗಲ್ಲೂ ಬಂದಿತ್ತು ಅಲ್ವಾ? ಜಾಯಿಂಟ್ ಕಾಸ್ಟ್ ಅರೈಸ್ where the processing of a single raw material or a production resources results in two or more different products simultaneously. That means the cost which incurred for two or more products, not for a single product or not for a single ಪ್ರೊಸೆಸಿಂಗ್. ಅಂದರೆ ಒಂದು ಪ್ರೊಸೆಸಿಂಗಿಗೆ ಅಥವಾ ಒಂದು ಪ್ರಾಡಕ್ಟಿಗೆ ಮಾತ್ರ ಖರ್ಚಾಗಿರುವಂಥದ್ದಲ್ಲ, ಇದು ನಾವು ಜಾಯಿಂಟಾಗಿ ಕ್ರಿಯೇಟ್ ಮಾಡ್ತೀವಿ. ದೆನ್ ಇಟ್ ಈಸ್ ಅಪೋರ್ಷನ್ಡ್ ಅಮಾಂಗ್ ದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆರ್ ದ ಡಿಫ್ರೆಂಟ್ ಪ್ರೊಸೆಸಸ್. ಗಾಟ್ ದಿಸ್? In other words, when the raw material are processed, two or more products are obtained. Such products are known as joint products. Expenses of raw material are called such expenses of material are called joint cost. Take the example. I have purchased a material, and from the same raw material, I am going to manufacture 3 to 4 products. Got this? So at the moment, the material cost which is apportioned among 4 to 5 products will be a joint cost. At the time of a joint cost or a common cost na incur ಆಗಬೇಕಾದ್ರೆ ಕಾಮನ್ ಆಗಿ ಇನ್ಕರ್ ಆಗುತ್ತೆ, or it is combinedly incurred. But at the time of getting the cost for a particular product, or at the time of getting the cost for a particular process, we are going to apportion on the basis of a consumption, on the basis of a particular
ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್, ಅದಕ್ಕೆ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಅಥವಾ ಒಂದಷ್ಟು ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಇರುತ್ತೆ, ಅಂದರೆ ಯಾವ ಬೇಸಿಸಲ್ಲಿ ಹಂಚಾಕೋಬೇಕು ಅಂತ. ಫಾರ್ ಎಕ್ಸಾಂಪಲ್ ನೀವು ಏನು ಯಾವುದದು ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ಮಾಡ್ತಾ ಇದ್ರಿ ಅಲ್ವಾ, ಕಾಮನ್ ಕಾಸ್ಟ್ಗಳನ್ನು ಹೇಗೆ ಹಂಚಾಕ್ತಾ ಇದ್ರಿ, ಕರೆಕ್ಟ್ ನೆನಪಿದೆಯಾ? ಡಿಪಾರ್ಟ್ಮೆಂಟಲ್ ಅಕೌಂಟ್ ಫಸ್ಟ್ ಇಯರಲ್ಲಿ. ಸೊ ಅಲ್ಲಿ ಒಂದಷ್ಟು ಕಾಮನ್ ಎಕ್ಸ್ಪೆನ್ಸಸ್ಗಳನ್ನು ಐದರ್ ವೇಜಸ್ ಬೇಸಿಸ್, ಐದರ್ ಮೆಟೀರಿಯಲ್ ಬೇಸಿಸ್ ಆರ್ ದ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಬೇಸಿಸಲ್ಲಿ ಹಂಚಾಕ್ತಾ ಇರ್ತಿದ್ವಿ ಅಲ್ವಾ ನಾವು, ಆರ್ ಆನ್ ದ ಬೇಸಿಸ್ ಆಫ್ ವಾಟ್ ಲೈಟ್ ಪಾಯಿಂಟ್ಸ್, ಈ ರೀತಿ ಬೇಸಿಸನ್ನು ಇಟ್ಕೊಂಡು ಹಂಚಾಕ್ತಾ ಇದ್ವಿ ಅಲ್ವಾ. ಸೊ ಆನ್ ದ ಸೇಮ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಅಪೋರ್ಷನ್ ದಿಸ್ ಕಾಮನ್ ಕಾಸ್ಟ್ ಆರ್ ಅ ಜಾಯಿಂಟ್ ಕಾಸ್ಟ್. ಗಾಟ್ ದಿಸ್? ನೆಕ್ಸ್ಟ್ ಈಸ್ ಸಂಕ್ ಕಾಸ್ಟ್. ಸಂಕ್ ಅಂದರೆ ಏನು? ವರ್ಡ್ ಮೀನಿಂಗ್ ಏನಿರುತ್ತೆ ಸಂಕಿದು? ಮುಳುಗಿ ಹೋಗೋದು ಅಲ್ವಾ. ಸೊ ಇಲ್ಲಿಯೂ ಹಾಗೆ ಇದೆ ನೋಡಿ, ಕಾಸ್ಟ್ನ ಅಥವಾ ಎಕ್ಸ್ಪ್ಲನೇಷನಲ್ಲೂ ಸಹ ಆ ರೀತಿಯ ಏನು ಸಂಕ್ನೆಸ್ ಫೀಲ್ ಆಗುತ್ತೆ ನಿಮಗೆ. ದೀಸ್ ಕಾಸ್ಟ್ ಆರ್ ದ ಪಾಸ್ಟ್ ಕಾಸ್ಟ್ ವಿಚ್ ಆರ್ ನಾಟ್ ಟೇಕನ್ ಇನ್ ಟು ಅಕೌಂಟ್ ಇನ್ ಡಿಸಿಷನ್ ಮೇಕಿಂಗ್. ದ್ಯಾಟ್ ಮೀನ್ಸ್ ದ ಕಾಸ್ಟ್ ವಿಚ್ ಈಸ್ ಆ್ಯಕ್ಚುಲಿ ಇನ್ಕರ್ಡ್ ಬಟ್ we have just dropped it at the time of a treatment of such a cost. ಅಂದರೆ ನಾವು ಅದನ್ನು ಬಿಟ್ಟಿದ್ದೀವಿ, ಆ ಬಿಟ್ಟಿರೋದ್ರಿಂದ ಅದು ಮುಳುಗೋಗ್ಬಿಟ್ಟಿದೆ. ಓಕೆನಾ? ಇನ್ ಅದರ್ ವರ್ಡ್ಸ್, ಅ ಕಾಸ್ಟ್ ವಿಚ್ ಇನ್ಕರ್ಡ್ ಆರ್ ಹ್ಯಾಡ್ ಬಿನ್ ಆಲ್ರೆಡಿ ಸಮ್ ಇನ್ ದ ಪಾಸ್ಟ್ ಆ್ಯಂಡ್ ಈಸ್ ನಾಟ್ ರಿಲೆವೆಂಟ್ ಇನ್ ಅ ಪರ್ಟಿಕ್ಯುಲರ್ ಡಿಸಿಷನ್ ಮೇಕಿಂಗ್ ಎಟ್ ದ ಪ್ರೆಸೆಂಟ್ ಟೈಮ್. ದಟ್ ಈಸ್ ನಥಿಂಗ್ ಬಟ್, ಎಲ್ಲೋ ಒಂದು ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನಲ್ಲಿ ರಾಂಗ್ ಇರ್ಬೋದು, ಐ ವಿಲ್ ಚೆಕ್ ಒನ್ಸ್. ಸಂಕ್ ಇನ್ ದ ಪಾಸ್ಟ್, ಇನ್ ಅದರ್ ವರ್ಡ್ಸ್ ವಿಚ್ ಇನ್ಕರ್ಡ್ ಆರ್ ಹ್ಯಾಡ್ ಬಿನ್ ಸಂಕ್ ಇನ್ ದ ಪಾಸ್ಟ್ ಆಗಬೇಕಿತ್ತು, ನೋಡಿದ್ರಾ? ಇಟ್ ಈಸ್ sunk in the past and is not relevant in particular decision making at a present time. That is, it is also called as a irrecoverable cost as a result of discarding of an asset. Okay, that is nothing but because of the cost. Okay, I'll give an example of a sunk cost here. ಎಸೆಟ್ನ ಬ್ರೇಕ್ ಡೌನಿಂದ ಅಥವಾ ಒಂದು ಪರ್ಟಿಕ್ಯುಲರ್ ರಿಪೇರ್ಸ್ ಬಂದಿದೆ ಅಂದ್ಕೊಳ್ಳಿ, ಆ್ಯಂಡ್ ದ ರಿಪೇರ್ ಕಾಸ್ಟ್ ವಿಚ್ ಈಸ್ ಇನ್ಕರ್ಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಮೆಷಿನರಿ, ಬಟ್ ದ ಮೆಷಿನರಿ ಏನಾಯಿತು, ಕಂಪ್ಲೀಟ್ ರಿಪೇರ್ ಆಗಲಿಲ್ಲ, ಆ್ಯಂಡ್ ರಿಪೇರ್ ಬದಲಾಗಿ ನಾವೇನು ಮಾಡಿದ್ವಿ, ರೀಪ್ಲೇಸ್ ಮಾಡಿದ್ವಿ, ಪದೇ ಪದೇ ರಿಪೇರ್ ಮಾಡೋ ಬದಲಾಗಿ ರೀಪ್ಲೇಸ್ ಮಾಡಿದ್ವಿ. ಸೊ ನಾನು ಫಸ್ಟ್ ಟೈಮ್ ಇನ್ಕರ್ ಆಗಿರುವಂಥ ರಿಪೇರ್ ಕಾಸ್ಟ್ ಏನಾಗುತ್ತೆ, ಐ ಆಮ್ ನಾಟ್ ಗೋಯಿಂಗ್ ಟು ಚಾರ್ಜ್ ಇಟ್ ಇನ್ my profit and loss account, only because already I have replaced that asset and the previous repair cost is also taken or which is realized from the replacement cost. ಅರ್ಥ ಆಗ್ತಿದೆಯಾ? ಲಾಸ್ಟ್ ಟೈಮ್ ನಾನು ರಿಪೇರ್ ಮಾಡಿದ್ದನ್ನು ಸಹ ರೀಪ್ಲೇಸ್ಮೆಂಟ್ ಕಾಸ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡೆ ನಾನು. ಸೊ ಆ ರೀಸನ್ಗೋಸ್ಕರ ಸಪ್ರೇಟಾಗಿ ಆ ರಿಪೇರ್ ಕಾಸ್ಟನ್ನು ಮತ್ತೆ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೆನ್ಷನ್ ಮಾಡಲಿಲ್ಲ. ಸೊ ಈ ರೀಸನಿಂದ ಏನಾಯಿತು, ಆ ಪರ್ಟಿಕ್ಯುಲರ್ ಅಕರೆನ್ಸ್ ಆಫ್ ರೀಪ್ಲೇಸ್ಮೆಂಟ್ ಆ್ಯಕ್ಟಿವಿಟಿ ಹ್ಯಾಸ್ ಸಂಕ್ ದ ರಿಪೇರ್ ಕಾಸ್ಟ್. ಅರ್ಥ ಆಯ್ತಾ? ಈಗ ಅಂದರೆ ಲಾಸ್ಟ್ ಟೈಮ್ ಮಾಡಿರೋಂಥ ರಿಪೇರ್ ಕಾಸ್ಟು ಅಲ್ಲಿ ಮುಳುಗೋಯ್ತು, ಅದನ್ನು ನಾನು ಮತ್ತೆ ಟ್ರೀಟ್ ಮಾಡಲಿಕ್ಕಾಗಲಿಲ್ಲ, ಆ್ಯಂಡ್ ಟ್ರೀಟ್ ಮಾಡೋದು ಸಹ ಇರ್ರಿಲೆವೆಂಟ್ ಅನಿಸಿಬಿಡುತ್ತೆ ನನಗೆ. ಸೊ ಆ ರೀಸನ್ಗೋಸ್ಕರ ನಾನು ಅದನ್ನು ಏನು ಮಾಡಿದೆ, ಅದನ್ನು ಡ್ರಾಪ್ ಪೇ ಮಾಡ್ತೀನಿ. ಓಕೆ, ಹಾಗಂದ್ಕೊಂಡು ಇದು ಏನು ದ ಕಾಸ್ಟ್ ವಿಚ್ ಈಸ್ ನಾಟ್ ಟ್ರೀಟೆಡ್ ಅಂತಲ್ಲ, ಆ್ಯಕ್ಚುಲಿ ಏನಾಗಿರುತ್ತೆ, ಟ್ರೀಟ್ ಆಗಿರುತ್ತೆ, ನಾಟ್ ಇನ್ ದ ಮ್ಯಾನರ್ ವಿಚ್ ಈಸ್ ನಾರ್ಮಲಿ ಟ್ರೀಟೆಡ್. ಓಕೆ, ಯಾವಾಗಲೂ ನಾವು ಆ ಕಾಸ್ಟನ್ನು ಟ್ರೀಟ್ ಮಾಡ್ತೀವಲ್ವ, ಆ ಮ್ಯಾನರಿಸಮನ್ನು ಫಾಲೋ ಮಾಡಿರೋದಿಲ್ಲ ಬಿಟ್ಟರೆ ಈ ರೀತಿಯ ಕಾಸ್ಟ್ಗಳು ಟ್ರೀಟ್ ಆಗಿರುತ್ತೆ, ಬಟ್ ಇನ್ ದ ಅದರ್ ಸೆನ್ಸ್. ನಾನು ಆವಾಗಲೇ ಹೇಳಿದಾಗೆ ನಾನು ರಿಯಲೈಸೇಷನ್ ಆಫ್ ಎಸೆಟ್ಸ್ ಮಾಡ್ತೀನಲ್ವ, ಆ ರಿಯಲೈಸೇಷನ್ ಎಸೆಟ್ಟಲ್ಲಿ ನಾನು ಏನು ರಿಪೇರ್ ಮಾಡಿದ್ದೆ, ಈ ರಿಪೇರ್ ಕಾಸ್ಟನ್ನು ಆ ಎಸೆಟ್ನ ವ್ಯಾಲ್ಯೂಗೆ ಆ್ಯಡ್ ಮಾಡಿದ್ದೆ. ಓಕೆನಾ? ಸೊ ಅಲ್ಲಿ ನನಗೆ ಈ ಕಾಸ್ಟ್, ರಿಪೇರ್ ಕಾಸ್ಟ್ ಏನಾಗಿತ್ತು, ರಿಯಲೈಸ್ ಆಗಿ ಬಂದಿತ್ತು. ಆ ರೀಸನ್ನಿಂದ ನಾನು ರಿಪೇರ್ ಕಾಸ್ಟನ್ನ ಸಪ್ರೇಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಚಾರ್ಜ್ ಮಾಡಲಿಲ್ಲ. ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಇದು ಸಂಕ್ ಕಾಸ್ಟ್. ಗಾಟ್ ದಿಸ್? ನೆಕ್ಸ್ಟ್ ಈಸ್ ಅ ಪ್ರೋಗ್ರಾಮಿಂಗ್ ಕಾಸ್ಟ್. ದೀಸ್ ಆರ್ ದ ಕಾಸ್ಟ್ ರಿಲೇಟಿಂಗ್ ಟು ದ ಟಾಪ್ ಮ್ಯಾನೇಜ್ಮೆಂಟ್ ಡಿಸಿಷನ್. Okay, company incurred expenditure under the government program like a Clean India, or the company has taken decision to send its employees to the foreign trip,
ಅಂದರೆ ಬಿಕಾಸ್ ಆಫ್ ಅ ಸ್ಪೆಷಲ್ ಪ್ರೋಗ್ರಾಮಿಂಗ್ ಡಿಸಿಷನ್ ವಿಚ್ ವಾಸ್ ಟೇಕನ್ ಬೈ ದ ಮ್ಯಾನೇಜ್ಮೆಂಟ್, ದ ಕಂಪನಿ ಇನ್ಕರ್ಸ್ ಅಡಿಷ್ನಲ್ ಎಕ್ಸ್ಪೆಂಡಿಚರ್. ಸಚ್ ಎಕ್ಸ್ಪೆಂಡಿಚರ್ ಇಸ್ ಕಾಲ್ಡ್ ಅ ಪ್ರೋಗ್ರಾಮಿಂಗ್ ಕಾಸ್ಟ್. ಹೆಸರು ಹೇಳುತ್ತೆ ನೋಡಿ, ಪ್ರೋಗ್ರಾಮಿಂಗ್ ಅಂದರೆ ಯಾವುದೋ ಒಂದು ಪ್ರೋಗ್ರಾಮಿಗೋಸ್ಕರ ಅಥವಾ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿರುವಂಥ ಪ್ರೋಗ್ರಾಮಿಗೋಸ್ಕರ ಖರ್ಚಾಗಿರುವಂಥದ್ದನ್ನು ನಾವು ಪ್ರೋಗ್ರಾಮಿಂಗ್ ಕಾಸ್ಟ್ ಅಥವಾ ಪ್ರೋಗ್ರಾಮ್ಡ್ ಕಾಸ್ಟ್ ಅಂತಲೂ ಕರೀತಾರೆ ಇದನ್ನು. ಓಕೆ, ದಟ್ ವಾಸ್ ಓನ್ಲಿ ದ ಪ್ರೋಗ್ರಾಮ್ಸ್ ವಿಚ್ ವಾಸ್ ಟೇಕನ್ ಬೈ ದ ಮ್ಯಾನೇಜ್ಮೆಂಟ್ ಕಮಿಟಿ ಆರ್ ದ ಡಿಸಿಷನ್ ಟೇಕನ್ ಬೈ ದ ಮ್ಯಾನೇಜ್ಮೆಂಟ್ ಕಮಿಟಿ. Next is a differential cost. That is the changing total cost from one level to another level of activity is called the differential cost. That is also called as a implementation cost. It is the difference in the total cost between alternatives calculated to assess the decision making. That is the ನಿಮಗೆ ಆವಾಗಲೇ ಹೇಳಿದಾಗ ಯಾವುದಾದ್ರು ಅಪಾರ್ಚುನಿಟಿ ಕಾಸ್ಟ್ಗೆ ಹತ್ತಿರ ಆಗ್ತದೆ ಇದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಟೋಟಲ್ ಕಾಸ್ಟ್? ಅಲ್ಲಿ ಒಂದು ಅಪಾರ್ಚುನಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಆದರೆ ಇಲ್ಲಿ ಹಾಗಲ್ಲ, ಟೋಟಲ್ ಕಾಸ್ಟನ್ನು ತಗೋತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪ್ಲಿ ಹೇಳೋದಾದರೆ, ಎರಡು ಟೈಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಇರುತ್ತೆ. ಒಂದು ಲೇಬರ್ ಹವರ್ ಮೆಥಡ್, ಮತ್ತೊಂದು ಮೆಷಿನ್ ಹವರ್ ಮೆಥಡ್ ಅಂತ ಕರಿತೀವಿ. ಲೇಬರ್ ಹವರ್ ಮೆಥಡ್ ಅಂತ ಹೇಳಿದ್ರೆ ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸನ್ನು ಇಟ್ಕೊಂಡು ಕೆಲಸ ಮಾಡೋದನ್ನು ಲೇಬರ್ ಹವರ್ ಮೆಥಡ್ ಅಂತ ಕರಿತೀವಿ. ಅದೇ ಪ್ರೊಡಕ್ಷನನ್ನು ಲೇಬರ್ನ ಬದಲಾಗಿ ಮೆಷಿನ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು, ಈಗ ನಾವೇನು ಹೇಳ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಅಲ್ವಾ, ಸೊ ಅದನ್ನು ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಪ್ರೊಡಕ್ಷನ್ ರನ್ ಆಗುತ್ತೆ, ಸರಿನಾ? ಸೊ ಈಗ ಏನು ಮಾಡ್ತಾರೆ ಆರ್ಗನೈಸೇಷನಲ್ಲಿ, ಅದು ಸ್ಪೆಷಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ವಿಚ್ ಈಸ್ ವರ್ತಿ ಫಾರ್ ದೆಮ್ ವೆದರ್ ಟು ಎಂಗೇಜ್ ಲೇಬರ್ ಆರ್ ಟು ಇನ್ಸ್ಟಾಲ್ ಮೆಷಿನರಿ. ಓಕೆ, ಸೊ ಇಲ್ಲಿ ಒಂದಷ್ಟು ಫಾರ್ ಆ್ಯಂಡ್ ಅಗೇನ್ಸ್ಟ್ ವರ್ಡ್ಸ್ಗಳಿರುತ್ತೆ. ಏನಂದರೆ ಲೇಬರ್ ಅವರನ್ನು ಎಂಗೇಜ್ ಮಾಡೋದ್ರಿಂದ ವಿ ಆರ್ ಗಿವಿಂಗ್ ಎನ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ, ವಿ ಆರ್ ಮೇಕಿಂಗ್ the organization or running the organization in a traditional manner ಆಗುತ್ತೆ. Sometimes the labor hour methods will result in a delayed productivity. Okay, but machine hour-ಅನ್ನು ಇನ್ಸ್ಟಾಲ್ ಮಾಡೋದ್ರಿಂದ although it takes a very huge investment cost, the production will run in a very fastest manner, but it does not supports to the employment creation of the organization. ಕರೆಕ್ಟಾ? ಸೊ ಎಲ್ಲದನ್ನು ಬಳಸ್ಕೊಂಡು ಇವ್ರು ಏನು ಮಾಡ್ತಾರೆ, ಎರಡು ಕಾಸ್ಟನ್ನು ರೆಡಿ ಮಾಡ್ತಾರೆ, ಕಾಸ್ಟ್ ಶೀಟನ್ನು. ಮೆಷಿನ್ ಅವರಲ್ಲಿ ಮಾಡಿದರೆ ಎಷ್ಟು ಟೋಟಲ್ ಕಾಸ್ಟ್ ಆಗುತ್ತೆ, ಒಂದು ಯೂನಿಟ್ ವೈಸ್ ಪ್ರೊಡಕ್ಷನ್ ಕಾಸ್ಟ್ ಇರ್ಬೋದು ಅಥವಾ ಟೋಟಲ್ ಆಗಿರ್ಬೋದು, ಅದರ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ. ಅದೇ ಲೇಬರ್ ಹವರ್ ಮೆಥಡಲ್ಲಿ ಹೋದರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ. ಸೊ ಇದೆರಡನ್ನು ಕಂಪೇರ್ ಮಾಡ್ತಾರೆ. ವಿಚ್ ಈಸ್ ಬೆನಿಫಿಷಿಯಲ್? ಯಾವಾಗಲೂ ಆರ್ಗನೈಸೇಷನ್ ಯಾವ್ದು ನೋಡುತ್ತೆ, ಅಟ್ ಲೀಸ್ಟ್ ಪಾಸಿಬಲ್ ಕಾಸ್ಟ್ ವಿಚ್ ಒನ್ ರಿಸಲ್ಟ್ಸ್ ಇನ್, ಯಾವ ಮೆಥಡ್ ಲೀಸ್ಟ್ ಪಾಸಿಬಲ್ ಕಾಸ್ಟನ್ನು ರಿಸಲ್ಟ್ ಎಂಡ್ ಆಗುತ್ತೆ, ಸೊ ಅದನ್ನು ಸೆಲೆಕ್ಟ್ ಮಾಡುತ್ತೆ, ಹೌದಲ್ವಾ? ಅದನ್ನೇ ನಾವು ಡಿಫ್ರೆನ್ಷಿಯಲ್ ಕಾಸ್ಟ್ ಅಂತ ಕರಿತೀವಿ. ಟೇಕ್ ದ ಎಕ್ಸಾಂಪಲ್, ನಾನು ಪೆನ್ ಮ್ಯಾನುಫ್ಯಾಕ್ಚರಿಂಗನ್ನು ತೊಗೋತೀನಿ. ಮೆಷಿನ್ ಅವರ್ ಬೇಸಿಸಲ್ಲಿ ತೊಗೊಂಡ್ರೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ರಕಾರ ಮೆಷಿನ್ ಯೂಸ್ ಮಾಡಿಕೊಂಡು ನಾನು ಪ್ರೊಡಕ್ಷನನ್ನು ಮಾಡ್ತಾ ಇದ್ದೀನಿ ಅಂತ ಆದರೆ ನನಗೆ ಪೆನ್ ಕಾಸ್ಟ್ ₹5 ಬೀಳುತ್ತೆ. ಆ್ಯಂಡ್ ಅಗೇನ್ ಥ್ರೂ ಲೇಬರ್ ಅವರ್ ಬೇಸಿಸಲ್ಲಿ ಪ್ರೊಡಕ್ಷನನ್ನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೆನ್ ಕಾಸ್ಟ್ ನನಗೆ ₹7 ಬೀಳುತ್ತೆ. ವಿಚ್ ಈಸ್ ಬೆಟರ್? ವಿಚ್ ವಿಲ್ ಬಿ ಸೆಲೆಕ್ಟೆಡ್ ಬೈ ಮೀ? ದ ಮೆಷಿನ್ ಹವರ್, ಹೌದಲ್ವಾ? ಅಥವಾ ಚೀಪೆಸ್ಟ್ ಪಾಸಿಬಲ್ ಎಕ್ಸ್ಟೆಂಟಲ್ಲಿ ಲೇಬರ್ ಕಾಸ್ಟ್ ಇದೆ ಅಂತ ಆದರೆ ಕೆಲವೊಂದು ಸಾರಿ ಲೇಬರ್ ಹವರ್ ಮೆಥಡು ನಿಮಗೆ ಚೀಪೆಸ್ಟ್ ಮೆಥಡ್ ಆಗಿಬಿಡುತ್ತೆ. ಎಟ್ ದ ಮೊಮೆಂಟ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್. ಈ ₹2 ಡಿಫ್ರೆನ್ಸ್ ಏನು ಬರುತ್ತೆ ಅಲ್ವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ, ಅದನ್ನು ನಾವು ಡಿಫ್ರೆನ್ಷಿಯಲ್ ಕಾಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? It is the difference in the total cost between alternatives calculated to assess the decision making. So it always helps. For example, ಅದೇ ಸೇಮ್ ಪೆನ್ನನ್ನು ನಾನು ಮೆಷಿನ್ ಇನ್ಸ್ಟಾಲೇಷನ್ ಥ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, ₹5 ಬೀಳುತ್ತೆ. ಆ್ಯಂಡ್ ಲೇಬರ್ ಸಿಸ್ಟಮಲ್ಲಿ ಮಾಡ್ತಾ ಇದ್ದೀನಿ, 5.550 ಅಂದರೆ ₹5.5 ಬೀಳುತ್ತೆ ಅಂತ ಹೇಳಿದ್ರೆ, ವಿಚ್ ಐ ವಿಲ್ ಗೋ ಫಾರ್ ಚೂಸಿಂಗ್ ಆ್ಯಸ್ ಅ ಮೈ ಪ್ರೊಡಕ್ಷನ್ ಬೇಸಿಸ್ ಲೇಬರ್ ಹವರ್. ಯಾಕಂತ ಹೇಳಿದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅಗೇನ್ ಗಿವಿಂಗ್ ಅ ಮೋರ್ ಟ್ರೈನಿಂಗ್ ಪ್ರೋಗ್ರಾಮ್ ಟು ದ ಎಂಪ್ಲಾಯೀಸ್, ದೇ ಕ್ಯಾನ್ ಎಂಡ್ ಅಪ್ ವಿತ್ ಅ ಗುಡ್ ರಿಸಲ್ಟ್. ಕರೆಕ್ಟ್?
ಸೊ ಆ ಎಲ್ಲ ರೀಸನ್ನಿಂದಾಗಿ ಸೆಕೆಂಡ್ ಒನ್ ಅಂದರೆ ಲೇಬರ್ ಬೇಸಿಸಲ್ಲೇ ನಾನು ತೊಗೋಬೋದು. ಸೊ ಈ ರೀತಿಯ ಡಿಫ್ರೆನ್ಷಿಯಲ್ ಕಾಸ್ಟ್ ನೋಡಿ, ಬರೀ 0.50 ಡಿಫ್ರೆನ್ಸ್ ಇದೆ ಡಿಫ್ರೆನ್ಷಿಯಲ್ ಕಾಸ್ಟಲ್ಲಿ ಅಂತ ಹೇಳಿದರೆ ಐ ಮೇ ಗೋ ಫಾರ್ ದ ಕಾಸ್ಟ್ಲಿಯರ್ ಒನ್ ಆಲ್ಸೋ. ಅದೇ ನಿಮಗೆ ತುಂಬ ಡ್ರಾಸ್ಟಿಕ್ ಡಿಫ್ರೆನ್ಸಸ್ ಆಗ್ತಾ ಇದೆ, ಹೈಯೆಸ್ಟ್ ಡಿಫ್ರೆನ್ಸ್ ಕೊಡ್ತಾ ಇದೆ, ಇಟ್ ವಿಲ್ ಚೇಂಜ್ ಮೈ ಟೋಟಲ್ ಕಾಸ್ಟ್ ಇನ್ ದ ಡ್ರಾಸ್ಟಿಕ್ ಎಕ್ಸ್ಟೆಂಟ್ ಅಂತ ಹೇಳಿದ್ರೆ ಐ ಮೇ ಗೋ ಫಾರ್ ಲೀಸ್ಟ್ ಪಾಸಿಬಲ್ ಕಾಸ್ಟ್. ಗಾಟ್ ದಿಸ್? Yeah, next one is the discretionary cost. Expenditure incurred for research and development or with the certain policy decision of a top management. It's also called as a policy cost. ಇದನ್ನು ಡಿಸ್ಕ್ರಿಷನರಿ ಕಾಸ್ಟ್ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಪಾಲಿಸಿ ಕಾಸ್ಟ್ ಅಂತ ಕರಿತೀವಿ, ಮ್ಯಾನೇಜ್ಡ್ ಕಾಸ್ಟ್ ಅಂತ ಕರಿತೀವಿ. ಓಕೆನಾ? ಸೊ ದೀಸ್ ಆರ್ ದ ಕಾಸ್ಟ್ ವಿಚ್ ಇಸ್ incurred because of a special policy or the special policy which was formulated by the management, top management. Take the example of a donation, employee training program, donations to the employee training program, or you may heard about ಏನು ಹೇಳ್ತೀರಿ, ಕೆಲವೊಂದು ಸ್ಕೂಲ್ಗಳನ್ನು ಕಾಲೇಜ್ಗಳನ್ನು ದತ್ತಕ್ಕೆ ತಗೋತಾ ಇದ್ದಾರೆ, ಹೌದಲ್ವಾ? ಸೊ ಅದಕ್ಕೆ ಕ್ರಿಯೇಟ್ ಆಗಿರುವಂಥ ಕಾಸ್ಟ್ ಆಗಿರ್ಬೋದು, ಅಥವಾ some organization will go for providing a ವೆರಿ ಗುಡ್ ಫೆಸಿಲಿಟಿ ಫಾರ್ ದ ವಿಲೇಜಸ್ಗಳನ್ನು ದತ್ತಕ್ಕೆ ತಗೋತಾ ಇದ್ದಾರೆ, ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಸೊ ಇದನ್ನೆಲ್ಲ ನಾವು ಡಿಸ್ಕ್ರಿಷನರಿ ಅವರ ಪಾಲಿಸಿ ಕಾಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಾ ಇರೋದು? ಡಿಸ್ಕ್ರಿಷನರಿ ಅವರ ಪಾಲಿಸಿ ಕಾಸ್ಟ್, ಸ್ಪೆಷಲ್ ಪಾಲಿಸಿ ವಿಚ್ ಇಸ್ ಟೇಕನ್ ಬೈ ದ ಮ್ಯಾನೇಜ್ಮೆಂಟ್. ಇಟ್ ಮೇ ಬಿ ಇನ್ ಇನ್ಫ್ಲುಯೆನ್ಸ್ ವಿತ್ ದ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿನ ಫಾಲೋ ಅಪ್ ಮಾಡ್ತಾ, ಅಥವಾ ಒಂದಷ್ಟು ಜವಾಬ್ದಾರಿಗಳನ್ನು ತಗೊಂತ ಖರ್ಚಾಗ್ತಾ ಇರ್ಬೋದು, ಅಥವಾ ಓನ್ ಎಂಪ್ಲಾಯೀಸಿಗೆ ಎಕ್ಸ್ಟ್ರಾರ್ಡಿನರಿ ವೆಲ್ಫೇರ್ ಆ್ಯಕ್ಟಿವಿಟೀಸನ್ನು ಪ್ರೊವೈಡ್ ಮಾಡ್ತಾ ಈ ರೀತಿಯ ಖರ್ಚುಗಳು ಆಗ್ತಾ ಇರ್ಬೋದು. ಸೊ ಟೋಟಲಿ ಬಿಕಾಸ್ ಆಫ್ ಅ ಸ್ಪೆಷಲ್ ಪಾಲಿಸಿ ಇಂಪ್ಲಿಮೆಂಟೆಡ್ ಬೈ ದ ಮ್ಯಾನೇಜ್ಮೆಂಟ್, ವಾಟ್ ಕಾಸ್ಟ್ arises, that cost is called as a discretionary cost or a policy cost. Got this? Next is a conversion cost. It is very simple. The cost which is incurred for converting the raw material into finished product. ಅಲ್ವಾ? ಇದನ್ನು ರಾತ್ರಿ 12 ಗಂಟೆಗೆ ಬಂದು ಕೇಳಿದ್ರು ನೀವು ಹೇಳ್ತೀರಾ ಅಲ್ವಾ? This is so familiar sentence for a commerce student. Or a total amount of a direct wages and production overhead in connection with the converting of raw material into work in progress. ವರ್ಕ್ ಇನ್ ಪ್ರೋಗ್ರೆಸ್ ಆಗಬೇಕಿತ್ತು ಇದು, ಆಯಿತಾ? work in progress and finished goods. Okay, direct material cost is not included. ಇಲ್ಲಿ ನೆನ್ಪಿಟ್ಕೊಳ್ಳಿ, ಕನ್ವರ್ಷನ್ ಕಾಸ್ಟ್ ಅಂತ ಹೇಳಿದರೆ ಕನ್ವರ್ಟಿಂಗ್ ಪ್ರೊಸೆಸ್ಸಿಗೆ ಖರ್ಚಾಗುವಂಥ ಕಾಸ್ಟ್ ಅಂತ ಹೇಳಿದರೆ ಯಾವುದೆಲ್ಲ ಬಂತು ಅಂತ ಹೇಳಿದೆ ನಾನು? ಡೈರೆಕ್ಟ್ ಲೇಬರ್ ಆ್ಯಂಡ್ ಅ ಪ್ರೊಡಕ್ಷನ್ ಓವರ್ ಹೆಡ್. ಇಲ್ಲಿ ನೋಡಿ, ಡೈರೆಕ್ಟ್ ವೇಜಸ್ ಆ್ಯಂಡ್ ಅ ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಅಷ್ಟೇ ಹೇಳ್ಬೋದು, ಬಿಟ್ಟರೆ ನಾಟ್ ಅ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಲ್ಲ ಇದು. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ನಿಮಗೆ ಇನ್ವೆಂಟ್ರಿ ಕಾಸ್ಟಲ್ಲೇ ಬರೋದ್ರಿಂದ ಅದು ಕನ್ವರ್ಷನ್ ಕಾಸ್ಟಲ್ಲಿ ಬರೋದಿಲ್ಲ, ಅದು ಬೇಸಿಕ್ ಇನ್ವೆಂಟ್ರಿ ಆಗಿಬಿಡುತ್ತೆ. ಕರೆಕ್ಟಾ? ವಿಚ್ ಈಸ್ ಟು ಬಿ ಆ್ಯಕ್ಟೆಡ್, ಅವ್ರು ಯಾವುದ್ರ ಮೇಲೆ ನಾವು ಆ್ಯಕ್ಟ್ ಮಾಡ್ತೀವಿ ಅಥವಾ ಯಾವುದನ್ನ ಪ್ರೋಸೆಸ್ ಮಾಡ್ತೀವಿ ಅದು ಬರೋದಿಲ್ಲ. ಬಟ್ ಅದಕ್ಕೋಸ್ಕರ, ಯಾವುದನ್ನು ಪ್ರೋಸೆಸ್ ಮಾಡಲಿಕ್ಕೋಸ್ಕರ ನಾವು ಖರ್ಚು ಮಾಡ್ತೀವಿ, ಡೈರೆಕ್ಟ್ ವೇಜಸ್, ಪ್ರೊಡಕ್ಷನ್ ಓವರ್ ಹೆಡ್ ಅಥವಾ ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀರಿ, ಫ್ರೈಟ್ ಅಂತ ಕರಿತೀವಿ, ಇದೆಲ್ಲ ನಿಮಗೆ ಕನ್ವರ್ಷನ್ ಕಾಸ್ಟಲ್ಲಿ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ರಿಲೆವೆಂಟ್ ಕಾಸ್ಟ್ನ ನಾನು ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇನ್ನೂ ನಿಮಗೆ 30+ ಇರೋದ್ರಿಂದ ಐ ಥಿಂಕ್ ಈ ವಿಡಿಯೋ ತುಂಬಾ ಉದ್ದ ಆಗಿಬಿಡತ್ತೆ. ಐ ವಿಲ್ ಟೇಕ್ ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರಮ್ 23rd type of a cost. Okay, keep studying. Thank you.